ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಪಾದಾರವಿಂದಕ್ಕೆ ಶರಣಗಳನ್ನು ಸಲ್ಲಿಸ್ತಾ ಬಹಳ ಖುಷಿ ಆಗ್ತಾ ಇದೆ. ಬಹುತೇಕ ಇಲ್ಲಿ ನಾನು 3ನೇ ಸಲ ಬರ್ತಾ ಇದ್ದೀನಿ. ಆದರೆ ಅಪ್ಪವ್ರನ್ನ ಕರ್ಕೊಂಡು ಬಹಳ ವರ್ಷಗಳ ಹಿಂದೆ ಬಂದಿದ್ದೆ. ಜಾಗತಿಕ ಲಿಂಗಾಯತ ಮಹಾಸಭೆದೊಂದು ಮೀಟಿಂಗ್ ನಡೆದಿತ್ತು. ಆ ಸಂದರ್ಭದಲ್ಲಿ ಬಸವರಾಜ ಸ್ವಾಮಿಯವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಪ್ರಪ್ರಥಮವಾಗಿ ಇಲ್ಲಿ ಅವರು ಮಾತಾಡಿದರು ಅನುಭವದ ಬಗ್ಗೆ. ಆದರೆ ಆಗ ನಡೀತಕ್ಕಂಥ ವಿಷಯನೇ ಬೇರೆ ಇತ್ತು. ಜಾಗತಿಕ ಲಿಂಗಾಯತ ಮಹಾಸಭೆ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡುವಾಗ ನಡೆದಿತ್ತದು. ಆದರೆ ಇದು 2ನೇ ಸಲ ಅಪ್ಪವರು ಈ ಒಂದು ಸಭೆಗೆ ಇಲ್ಲಿ ಅವರ ಗ್ರಂಥವನ್ನು ಬಿಡುಗಡೆ ಮಾಡ್ತಕ್ಕಂಥ ಅವಕಾಶ ನಮಗೆ ಇಲ್ಲಿ ಬಂದು ಇಲ್ಲಿ ನೆರವೇರಿದ್ದಕ್ಕೆ ಬಹಳ ಖುಷಿ ಆಗ್ತಾಯಿದೆ. ಒಂದನೇದಾಗಿ ಪರಮ ಪೂಜ್ಯ ಬಸವರಾಜ ಸ್ವಾಮಿಯವರ ಪಾದಾರವಿಂದಗಳಿಗೆ ಶರಣ ಸಲ್ಲಿಸ್ತಾ ಡಾಕ್ಟರ್ ವೀರಣ್ಣರಾಜು ಸಾರು, ಸರ್ಬೇಂದ್ರ ಸ್ವಾಮಿಗಳು, ತಿಗಡಿ ಸಾಹೇಬರು ಮತ್ತು ಹುಲಿ ಸಾಹೇಬರಿಗೆ ಶರಣಗಳನ್ನು ಸಲ್ಲಿಸ್ತಾ ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಇವತ್ತು ನಾವು ಇಲ್ಲಿ ಸೇರಿರುವುದು ಬಸವಗೀತೆ 2 ಆ ಪುಸ್ತಕದ ಒಂದು ಅನಾವರಣಗೊಳ್ಳಲಿದೆ. ಈ ಪುಸ್ತಕ, ಈ ಗ್ರಂಥ ರಚನೆ ಆಗೋಕ್ಕಿಂತ ಮುಂಚೆ ಬಸವರಾಜ ಸ್ವಾಮೀಜಿಯವರ ಒಂದು ಅರಿವೆ ಗುರು ಅಕ್ಕ ಆಗಲೇ ಹೇಳಿದರು ಆ ಗ್ರಂಥಗಳನ್ನು ಏನೇನು ಬರೆದಿದ್ದಾರೆ ಅಂತ ಹೇಳಿಬಿಟ್ಟು. ಭಾಳಷ್ಟು ಗ್ರಂಥಗಳು, ಆ ಗ್ರಂಥಗಳು ಕೆಲವು ನಮ್ಮಲ್ಲಿ ಸಿಗ್ತವೆ, ತಾವು ಬೇಕಾದ್ರೆ ತಗೋಬೋದು ಅನ್ನೋ ಗ್ರಂಥಗಳನ್ನು. ಆ ಗ್ರಂಥಗಳಲ್ಲಿ ಅರಿವೆ ಗುರು ಬಹಳ ಅದ್ಭುತ ಒಂದು ಪ್ರಚಾರವನ್ನು ಪಡೆಯಿತು. ಆ ಅರಿವೆ ಗುರುವಿನಲ್ಲಿ ಬಸವಣ್ಣವರನ್ನು ಅಥವಾ ಶರಣರನ್ನು ಪ್ರಶ್ನೆ ಕೇಳೋದು, ಶರಣೆಯರು, ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು. ಅದು ಆಕಾಶವಾಣಿ ರಾಯಚೂರಿನಲ್ಲಿ ಪ್ರಸಾರ ಆಯಿತು. ಅದಕ್ಕೆ ನಮ್ಮ ಸರ್ಬೇಂದ್ರ ಸ್ವಾಮಿಗಳ ಕಾರಣ. ಅವರೇ ಬಸವಣ್ಣವರ ಪಾತ್ರವನ್ನು ವಹಿಸಿಬಿಟ್ಟು ಸರ್ಬೇಂದ್ರ ಸ್ವಾಮಿಗಳವರು ಅಲ್ಲಿ ನಿರ್ವಹಣೆ ಮಾಡ್ತಾಯಿದ್ರು. ಆದರೆ ಅದಕ್ಕಿಂತ ಮುಂಚೆ ನಾವು ಆನ್ಲೈನ್ನಲ್ಲೇ ನಾವೇ ಕಾರ್ಯಕ್ರಮ ಮಾಡಿ ಒಬ್ಬರು ಬಸವಣ್ಣವ್ರ ಪಾತ್ರ, ಒಬ್ಬರು ಅಲ್ಲಂಪ್ರಭು ಪಾತ್ರ, ಒಬ್ಬರು ಚನ್ನಬಸವಣ್ಣವ್ರ ಪಾತ್ರ ಮಾಡಿಬಿಟ್ಟು ಆ ಗ್ರಂಥವನ್ನು ಓದ್ತಾ ಇದ್ದೀವಿ ನಾವು ಆನ್ಲೈನ್ನಲ್ಲಿ. ಆಗ ಬಹಳ ಅದ್ಭುತವಾಗಿ ಆ ಕಾರ್ಯಕ್ರಮ ನೆರವೇರಿತು. ತದನಂತರದಲ್ಲಿ ಆ ಶರಣರ ಬಗ್ಗೆ, ಶರಣರ ವಚನಗಳು ಆಂತರಿಕ ಅರಿವಿನೆಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ. ಆ ಕರ್ಕೊಂಡು ಹೋಗುವ ಮಟ್ಟದಲ್ಲಿ ಸ್ವಾಮೀಜಿಯವರು ಬರಿತಾ ಇದ್ದಾರೆ. ಆ ಅರಿವೆ ಗುರುವಿನ ಮುಂದುವರೆದ ಭಾಗ ಬಸವಗೀತೆ 1 ಆಗಲೇ ಪ್ರಕಟ ಆಯಿತು. ಭಾಳಷ್ಟು ಗ್ರಂಥಗಳ ಬೇರೆ ಅಲ್ಲಿ ಪ್ರಕಟ ಆಗ್ತಾಯಿದ್ದು. ಆದರೆ ಈ ಬಸವಗೀತೆ ಅರಿವೆ ಗುರುವಿನ ಮುಂದುವರೆದ ಭಾಗ. ಬಸವಣ್ಣವರ ಒಂದು 100 ವಚನಗಳನ್ನು ತಗೊಂಡು ಅವಕ್ಕೆ ಅವರು ವಿವರಣೆ ಕೊಡ್ತಾ ಹೋದರು. ಬಸವಣ್ಣವರೇ ಅದರ ವಿವರಣೆ ಕೊಡೋದು ಆ ರೀತಿ ಒಂದು ಹೊಸ ಪರಿಕಲ್ಪನೆಯನ್ನು ವಚನಗಳಿಗೆ ಕೊಟ್ಟದ್ದು ಬಸವರಾಜ ಸ್ವಾಮಿಯವರು. ಆ ವಚನದ ಅರ್ಥ, ಒಂದು ವಚನ ಇದೆ, 4 ಸಾಲು ಇರುತ್ತೆ, ತಮಗೆ ಗೊತ್ತಿದೆ. ಒಂದೊಂದು ಸಾಲಿಗೆ ಒಂದೊಂದು ಕ್ವಶನ್ ಒಬ್ಬೊಬ್ರು ಕೇಳಿದಂಗೆ. ಸತ್ಯಕ್ಕ ಒಂದು ಪ್ರಶ್ನೆ ಕೇಳೋದು, ಅಲ್ಲ ಇನ್ನೊಬ್ಬರು ನಮ್ಮ ಮಡಿವಾಳ ಮಾಚಿದೇವರು ಇನ್ನೊಂದು ಪ್ರಶ್ನೆ ಕೇಳೋದು, ಕಕ್ಕಯ್ಯ ಪ್ರಶ್ನೆ ಕೇಳೋದು, ಅದಕ್ಕೆ ಬಸವಣ್ಣವ್ರು ಉತ್ತರ ಕೊಡು. ಹಾಗೆ ಅಷ್ಟು ಅದ್ಭುತವಾಗಿ ಅದನ್ನು ಮಾಡಿದ್ದಾರೆ. ಅಂದರೆ ನೀವು ಓದ್ತಾ ಇದ್ದರೆ ಪೂರ್ತಿ ನೀವು ಅದ್ರ ಒಳಗಡೆ ಇಳಿದು ಬಿಡ್ತೀವಿ ನಾವು. ಆ ಪುಸ್ತಕ ಮುಗಿಯುವವರೆಗೂ ಬಿಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಆ ರೀತಿಯಾಗಿ ಆ ಬಸವಗೀತೆಯನ್ನು ಹೊರಹೊಮ್ಮಿಸಿದರೆ. ಅದು ಬಸವಗೀತೆ 1 ಬರೆಯೋ ಸಂದರ್ಭದಲ್ಲಿ ಒಂದೊಂದು ಬರೆದು ಅವ್ರದ್ದೇ ಪತ್ರಿಕೆ ಇದೆ, ಸುದ್ದಿಮೂಲ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಒಂದೊಂದು ಆ ವಚನದ ಇದನ್ನು ಹಾಕ್ತಾಯಿದ್ದಾರೆ ಅವರು ಬರೆದದ್ದನ್ನು. ಅದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿತು. ಅದನ್ನು ಒಂದು 100 ಆದ ಕೂಡಲೇ 1ನೇದು ತಂದರು. ಆ ಬರೆಯೋ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಹಾಗೆ ಅವ್ರ ಬಾಯಿಂದ ಬರ್ತಾಯಿತ್ತು. ಅಲ್ಲಿ ಒಬ್ಬರು ಬರ್ಕೊಳಕ್ಕಿದ್ರು. ಅದನ್ನು ನೋಡಿದ ಕೂಡಲೇ ನನಗೆ ಏನು ಅನಿಸ್ತು ಅಂದರೆ, ಹಿಂದೆ ಮಹಾಭಾರತದ ಕತೆ ನೆನಪಂತು. ಅಲ್ಲಿ ವೇದವ್ಯಾಸರು ಹೇಳ್ತಾ ಹೋದರು, ಗಣಪತಿ ಬರ್ಕೊಂಡು ಅಂತ ನಾವು ಕೇಳಿದ್ದೀವಿ. ಹಾಗೆ ಅಪ್ಪವರು ಹೇಳ್ತಾ ಇರೋದು, ಅಲ್ಲಿ ಬರ್ಕೊಳ್ಳೋರೊಬ್ಬರು ಅಥವಾ ಅವರೇ ಬರೆಯೋದು. ಹೀಗೆ ಮಾಡ್ತಾ ಒಂದು ವ್ಯಾಸರು ಅಲ್ಲಿ ಕತೆ ಕೇಳಿದ್ದು. ಬಟ್ ಇಲ್ಲಿ ನಾನು ಆ್ಯಕ್ಚುಲಿ ನಡೆಯೋದನ್ನು ನೋಡಿದೆ. ಕೆಲವು ವಚನಗಳನ್ನು ಸಹಿತ ನಾನು 1-2 ವಚನ ಸಹಿತ ನಾನು ಅಲ್ಲಿ ಅವ್ರ ಎದುರಿಗೆ ಕೂತ್ಕೊಂಡು ಬರ್ಕೊಂಡಿದ್ದೇನೆ. ಸೊ ಹೀಗೆ ಅವರು ಆ ಒಂದು ಇದನ್ನು ಪುಸ್ತಕವನ್ನು 2ನೇದು ತಂದಿದ್ದಾರೆ. ಅದರ ಬಿಡುಗಡೆ ಇವತ್ತು ಆಗ್ತಾಯಿದೆ. ಅದು ಎಲ್ಲ ಅಲ್ಲೇ ಆಗ್ತಾಯಿತ್ತು. ಈ ಒಂದು ಪ್ರಕಟಣೆಗೆ ಒಂದು ಅವಕಾಶ ಕೊಡಿ ಅಪ್ಪಾರ ಅಂದದ್ದಕ್ಕೆ ಸೊ ನಮಗೆ ಆಯಿತು, ನೀವೇ ಇದನ್ನು ಮಾಡಿ ಅಂತಂದರು. ಹಾಗಾಗಿ ಆ ಪ್ರಕಟಣೆಗೆ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ನಮಗೆ ಸಂತೋಷ ಆಗ್ತಾಯಿದೆ. ಆ ಗ್ರಂಥದ ಪ್ರಕಟಣೆಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಸೊ ನೀವು ಮಾಡ್ತಾಯಿದ್ದೀರಿ, ಮತ್ತು ಅಲ್ಲೇ ನೀವು ಧಾರವಾಡದಲ್ಲಿ ಬಿಡುಗಡೆ ಮಾಡಬೇಕು ಅಂತಂದರು. ಆಯಿತು ಅಪ್ಪಾರ, ಇಲ್ಲಿ ವ್ಯವಸ್ಥೆ ಮಾಡ್ತೇನೆ. ಆದರೆ ಧಾರವಾಡದಲ್ಲಿ ತಮಗೆ ಗೊತ್ತಿದೆ, ಭಾಳಷ್ಟು ಸಂಘ ಸಂಸ್ಥೆಗಳಿರೋದ್ರಿಂದ ಇಲ್ಲಿ ಜನ ಸೇರಿಸೋದು ನಮಗೆ ಕಷ್ಟ ಅಲ್ಲಿ. ಯಾಕೆಂದರೆ ವಿದ್ಯಾವರ್ಧಕ ಸಂಘಕ್ಕೆ ಭಾಳಷ್ಟು ಕಾರ್ಯಕ್ರಮ ಇರ್ತಾರೆ, ಅಲ್ಲಿ ಹೋಗ್ತಿರ್ತಾರೆ. ನಮ್ಮ ಇದಕ್ಕೆ ಬರೋದು ಕಡಿಮೆ ಅಂತ ಅಲ್ಲಿ ಬಸವ ಕೇಂದ್ರ ಅಂತಿದೆ, ಅಲ್ಲಿ
ಒಂದು ಚಿಕ್ಕ ಜಾಗ, ಜನನೂ ಸ್ವಲ್ಪ ಕಡಿಮೆ. ಹಾಗಾಗಿ ಏನು ಮಾಡೋದು ಅಂತಂದಾಗ ತಕ್ಷಣ ನನಗೆ ಪ್ರಭಾಕರ್ ನೆನಪು ಬಂದುಬಿಡ್ತು. ಜೊತೆಗೆ ಅವರು ಬಹಳಷ್ಟು ಸ್ವಾಮೀಜಿಯವರ ಗ್ರಂಥವನ್ನು ತರಿಸಿಕೊಂಡು ಓದಿ ಆಮೇಲೆ ಅವ್ರ ಹತ್ರ ಹೋಗಿ ಅವರ ಒಂದು ಪ್ರಭಾವಕ್ಕೆ ಒಳಗಾದವರು. ಸೊ ಹಾಗಾಗಿ ನಾವು ಭಾಳಷ್ಟು ಗ್ರಂಥಗಳನ್ನ ಇಲ್ಲಿ ತಂದೆಲ್ಲ ಕೊಟ್ಟಿದ್ದೆ. ಅದನ್ನು ನಮ್ಮ ಮನೆಗೂ ಬಂದಿದ್ದರು ಪ್ರಭಾ ಅಕ್ಕ ಅವರು. ಬಂದಾಗ ಅವ್ರಿಗೆ ಹೇಳಿದ ತಕ್ಷಣ ಅವರು ಸ್ವಾಮೀಜಿ ಹತ್ರ ಹೋಗಿ ಬಂದು ಅವರ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ನಾವು ಲಿಂಗ ಪೂಜೆ ಮಾಡಿಕೊಂಡು ಒಂದು ಸ್ಥಾನದಲ್ಲಿದ್ದೀವಿ. ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆಗೆ ಬಂದೀವಿ. ಏಕದೇವೋಪಾಸನೆಯಿಂದ ಒಳಗಡೆ ಹೋಗ್ತಕ್ಕಂಥ ಅಂತರಂಗದ ಅರಿವಿನ ಎಡೆಗೆ ಹೋಗಲಿಕ್ಕೆ ಈ ಗ್ರಂಥಗಳು ನಮಗೆ, ಬಸವರಾಜ ಸ್ವಾಮೀಜಿಯವರ ಒಂದು ವಿಚಾರಧಾರೆಗಳು ನಮಗೆ ಬೆಳಕನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಸ್ವಾಮೀಜಿಯವರು ಯಾವ ವಚನ ತೊಗೊಂಡ್ರೂ ಸಹಿತ ತನು, ನಮ್ಮ ಮನ ಮತ್ತು ಒಳಗಿನ ಪ್ರಜ್ಞೆ ಅಂತ ಏನು ಕರಿತಾ ಇದ್ದೇವೆ, ಅರಿವು ಅಂತ ಏನು ಕರಿತಾ ಇದ್ದೇವೆ, ಅವು ಮೂರೂ ಕಡೆ ಯಾವುದೇ ತೊಗೊಂಡೋದ್ರು ಅಲ್ಲಿ ಮೂರಕ್ಕೆ ನಮ್ಮನ್ನು ತಂದು ನಿಲ್ಲಿಸಿಬಿಡ್ತಾರೆ. ಬಾಡಿ, ಮೈಂಡ್ ಆ್ಯಂಡ್ ಸ್ಪಿರಿಟ್ ಅಂತ ಹೇಳ್ತಿರ್ತಾರೆ ಅವರು. ಸೊ ಆ ಆಧ್ಯಾತ್ಮದ ಎಡೆಗೆ ನಮ್ಮನ್ನು ಅವು ಸೆಳೀತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಆ ಗ್ರಂಥ ನವನಗರದಲ್ಲಿ, ನಾನಂದೆ ಎರಡೂ ಮಧ್ಯದಲ್ಲಿ, ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ. ಈಗ ಹುಬ್ಬಳ್ಳಿಯಿಂದ ನಮ್ಮ ಶರಣರು ಬಂದಿದ್ದಾರೆ ಹೆಚ್ಚು ಕಡಿಮೆ, ಧಾರವಾಡದಿಂದನೂ ಕೆಲವರು ಎಲ್ಲ ಬಂದಿದ್ದೀರಿ. ತಾವು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶರಣೆಯರು, ಅದು ಏನು ಬೆಳಗಿನ ಕಾರ್ಯಕ್ರಮಗಳು ಇರ್ತಾವನ್ನೆಲ್ಲ ಬದಿಗೊತ್ತಿ ಮನೆಯದೆಲ್ಲ ಮುಗಿಸ್ಕೊಂಡು ತಾವೆಲ್ಲ ಇಲ್ಲಿ ಬಂದಿದ್ದೀರಿ ಈ ಗ್ರಂಥದ ಬಿಡುಗಡೆ. ಯಾಕೆಂದರೆ ಇವತ್ತು ಪುಸ್ತಕಗಳು ಓದೋರು ಕಡಿಮೆ ಆಗಿದ್ದಾರೆ, ಓದೋ ಸಂಖ್ಯೆನೂ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಈ ಒಂದು ಪ್ರಭಕ್ಕ ಒಂದು ಬಿಡುಗಡೆಯ ಸಮಾರಂಭದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಸಹಿತ ಬಹಳ ಸಂತೋಷ. ತಮ್ಮನ್ನೆಲ್ಲ ಇಲ್ಲಿ ಅವರು ಸೇರಿಸಿದ್ದಾರೆ. ಈ ಗ್ರಂಥವನ್ನು ತಗೊಂಡು ಒಂದೊಂದೇ ಪುಟವನ್ನು ಒಂದೊಂದು ದಿವಸ ಓದಿಬೇಕಾದ್ರೆ, ಬೆಳಗ್ಗೆ ಸ್ನಾನ ಪೂಜೆ ಆದ ತಕ್ಷಣ ಅಥವಾ ನೀವು ಸ್ನಾನ ಮಾಡಿ ಬಂದ ತಕ್ಷಣ ಈಗ ಓದೋದನ್ನೇ ಅದೊಂದು ಪೂಜೆ. ಒಂದು ಪುಟ ಅಥವಾ ಒಂದು ವಚನ ಓದಿ ಅದರ ಅರ್ಥಕ್ಕೆ ಒಳಗಡೆ ನಾವು ಇಳಿಬೇಕು ಅಷ್ಟೇ. ಮಕ್ಕಳು ಮೊಮ್ಮಕ್ಕಳ ಜೊತೆ ಕೂತ್ಕೊಂಡು ಸಂಜೆ ಹೊತ್ತು ಅರ್ಧ ಗಂಟೆ 10 ನಿಮಿಷ, ಜಾಸ್ತಿ ಟೈಮ್ ಇಲ್ಲ ಅಂದರೂ ಕೂತ್ಕೊಂಡು ಟಿ ವಿಯನ್ನು ಬಂದ್ ಮಾಡಿಕೊಂಡು ಇದನ್ನು ನಾವು ಪ್ರಯೋಗವನ್ನು ಮಾಡಿದ್ದಾದರೆ ನಮ್ಮ ಒಳಗಿನ ಅಂತರಂಗದೊಳಗೆ ಇಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅರಿವನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮಟ್ಟದಲ್ಲಿ ಇವತ್ತು ಈ ಗ್ರಂಥ ಬಹಳ ಚೆನ್ನಾಗಿ ಬಂದಿದೆ. ಅದರ ಬಿಡುಗಡೆಯನ್ನು ಹಿರಿಯರು, ವಿದ್ವಾಂಸರು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಹೆಚ್ಚಿನ ವೇಳೆ ಕೊಡೋಣ ಅಂತ ಹೇಳ್ತಾ, ಪ್ರಾಸ್ತಾವಿಕವಾಗಿ ಈ ಗ್ರಂಥ ಇಲ್ಲಿ ಬಿಡುಗಡೆ ಆಗ್ತಾ ಇರೋದು ಅದು ಈ ಭಾಗದಲ್ಲಿ ಭಾಳ ಸಂತೋಷ. ಅವ್ರದ್ದು ಸಿದ್ದರಾಮೇಶ್ವರ ದೊಡ್ಡ ಬೃಹತ್ ಗ್ರಂಥ ವಚನಗಳನ್ನೆಲ್ಲ ಬರೆದಿದ್ದು ಅದು ಬೆಂಗಳೂರಿನ ಬಸವ ಸಮಿತಿಯಲ್ಲಿ 2 ವರ್ಷದ ಹಿಂದೆ ಬಿಡುಗಡೆ ಆಯಿತು. ಬೇರೆ ಕಡೆ ಬಿಡುಗಡೆ ಆಗಿದ್ದು ಈಗ ನಮಗೆ ಈ ಬಿಡುಗಡೆ ಆಗಲಿಕ್ಕೆ ನಮ್ಮ ಯರೇಶಿಮಿ ಅಕ್ಕ ಅವರು ಈ ಪ್ರಯತ್ನ ಮಾಡಿದ್ದಕ್ಕೆ ಅವರಿಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಆಗಮಿಸಿದ ತಮ್ಮೆಲ್ಲರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮ ನೀಡ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ. ಗ್ರಂಥ ನಿಮಗೆ 200 ಬೆಲೆ ಇದ್ದರೂ 100ಕ್ಕೆ 50% ಡಿಸ್ಕೌಂಟ್ನಲ್ಲಿ ಕೊಡ್ತಾ ಇದ್ದೀವಿ. ತದನಂತರ ತಮಗೆ ಸಿಗುತ್ತೆ, ತಾವು ಖರೀದಿ ಮಾಡ್ಬೋದು. ಶರಣಾರ್ಥಿ. ಪ್ರಾಸ್ತಾವಿಕ ನುಡಿಯನ್ನು ಹೇಳಿದಂಥ ಮುಳುಕುರಪ್ಪ ಅವ್ರಿಗೆ ಧನ್ಯವಾದಗಳು. ಈಗ ಇವತ್ತಿನ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಏನೈತಲ್ಲ, ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲ ಸೇರಿಕೊಂಡಿವಿಲ್ಲ. ಆ ಒಂದು ಮುಖ್ಯವಾದ ಘಟ್ಟ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರು ಗ್ರಂಥದ ಒಂದು ಬಿಡುಗಡೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದನ್ನು ಜಗತ್ತಿಗಿರಿ ಸುಜಾತ, ಅಲ್ಲಿ ಜಗತ್ತಿಗಿರಿ ಬರ್ರಿ ಅಕ್ಕ, ಇವರು ಒಂದು ಸ್ವಲ್ಪ ಹೂ ಹಾಕ್ರಲ್ಲ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ